ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ನಾವು ಮೋಟರ್ ವ್ಲಾಗರ್ ಅಲ್ಲ, ಮೋಟಾರ್ ಬೈಕಲ್ಲಿ ಇರ್ತೀವಿ. ನಾವು ನ್ಯೂಸ್ ರೀಡರ್ ಅಲ್ಲ, ಆದರೆ ಸುದ್ದಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ನಮ್ಮ ದೇಶದ ಒಳಗಡೆ ಪೊಲೀಸ್ನರಪ್ಪ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರೆ. ಈ ದೇಶದ ಗಡಿಗಳಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರುವಂತಹ ಆರ್ಮಿಗಳಿಗೆ, ಮಿಲಿಟರಿ ಅವರಿಗೆ ಯಾವ ವ್ಯವಸ್ಥೆಯನ್ನು ಸರ್ಕಾರ ಇವತ್ತು ಒದಗಿಸ್ತಾ ಇದೆ. ಸರ್ಕಾರ ತಮಗೆ ಹೇಗೆ ಬೇಕೋ ಹಾಗೆ ರೂಲ್ಸ್ಗಳನ್ನು ಮಾಡ್ಕೊಳ್ತಾ ಇದೆ. ಆದರೆ ಇದು ನಮ್ಮ ಬಾರ್ಡರ್ ನಿಂತು ಪ್ರಾಣವನ್ನು ಅರ್ಪಿಸ್ತಾ ಇರೋ ಮಿಲಿಟರಿ ಅವರಿಗೆ ಸೂಕ್ತವಾಗಿದೆಯಾ ಅನ್ನೋ ಬಗ್ಗೆ ಈ ಹಿಂದೆಯಿಂದಲೂ ಚರ್ಚೆ ನಡೀತಾ ಇದೆ. ಯಾವಾಗಿಂದ ಅಗ್ನಿವೀರ್ ಅಂತ ಬಂತು ಆವಾಗಿಂದ. ದೇಶದ ಗಡಿಗಳಲ್ಲಿ ದೇಶ ರಕ್ಷಣೆ ಮಾಡಲಿಕ್ಕೆ ನಿಂತ್ಕೊಂಡಿದ್ದೀವಿ ಅಂತಂದಾಗ ನಮ್ಮ ಪ್ರಾಣ ಯಾವ ಟೈಮಲ್ಲಿ ಹೋಗುತ್ತೆ ಗೊತ್ತಿರಲ್ಲ, ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಆಪತ್ತುಗಳು ಬರುತ್ತೆ ಗೊತ್ತಿರಲ್ಲ. ಹಾಗಾಗಿ ಎಲ್ಲವನ್ನು ತಲೆನಲ್ಲಿ ಇಟ್ಕೊಂಡೇ ಅವರು ಡಿಸೈಡ್ ಮಾಡಿಕೊಂಡೇ ಆ ಒಂದು ಕೆಲಸಕ್ಕೆ ಹೋಗಿರ್ತಾರೆ. ಹಾಗಿರುವಾಗ ಅವರಿಗೆ ಭದ್ರತೆಯನ್ನು ಕೊಡಬೇಕಾ ಬೇಡವಾ ಅನ್ನೋದು ಚರ್ಚೆ. ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಮಾತಾಡಿದ್ದೀನಿ ಅಗ್ನಿವೀರ್ ಬಗ್ಗೆ. ನೋಡಿ, ಪಂಜಾಬಲ್ಲಿ ಒಬ್ಬ ಯೋಧ ಹುತಾತ್ಮರಾಗಿದ್ದಾರೆ. ಅವರಿಗೆ ಸರ್ಕಾರದಿಂದ ಒಂದಷ್ಟು ಹಣ ಬರಬೇಕಿತ್ತಂತೆ, ಬಂದಿದೆ, ಒಂದಷ್ಟು ಅರ್ಧ ಬಂದಿದೆ. ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆ ಆದ ನಂತರ ಇನ್ನೊಂದು ಅರ್ಧ ಅಂತ ಬಂದೇ ಬರುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಹಣನೇ ಜೀವನ ಭದ್ರತೆ ಆಗ್ಬಿಡುತ್ತಾ? ಇವತ್ತು ಮದುವೆ ಆಗಿರೋರಿಗೆ ಒಂದು ಸಮಸ್ಯೆ ಆದರೆ ಮದುವೆ ಆಗದಿರೋರಿಗೆ ಒಂದು ಸಮಸ್ಯೆ. ತಮ್ಮ ಮಕ್ಕಳನ್ನ ದೇಶ ಸೇವೆಗೆ ಕಳಿಸ್ಬೇಕು ಅನ್ನೋದು ಒಂದು ಕಡೆ ಆದರೆ, ಮಗನಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಅವರನ್ನು ನಂಬಿಕೊಂಡಿರೋರ ಪರಿಸ್ಥಿತಿ ಏನು? ಇವೆಲ್ಲವನ್ನು ನೋಡಿಕೊಂಡಾಗ ಈ ಅಗ್ನಿಪಥ್ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಸರ್ಕಾರ ಏನು ಒಂದಷ್ಟು ಜನರನ್ನ ನೇಮಕ ಮಾಡ್ಕೊಂಡಿದೆ, ಈಗಾಗಲೇ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ವಿಷಯ. ಯಾಕಂದರೆ ಅವ್ರಿಗೆ ಯಾವುದೇ ರೀತಿಯ ಪಿಂಚಣಿ ಭದ್ರತೆ ಇಲ್ಲ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಎಲ್ಲವನ್ನು ಅನುಭವಿಸೋ ರಾಜಕಾರಣಿಗಳಿಗೆ ಪಿಂಚಣಿ ಇದೆ, ಆದರೆ ದೇಶದ ಗಡಿಗಳಲ್ಲಿ ನಿಂತು ಹೋರಾಡೋ ಯೋಧರಿಗೆ ಪಿಂಚಣಿ ಇಲ್ಲ ಅಂತಂದರೆ ಹೇಗೆ? ಇವತ್ತು ರಾಜಕಾರಣ ಅನ್ನೋದು ದೇಶ ಸೇವೆ ಅಂತೂ ಖಂಡಿತ ಅಲ್ವೇ ಅಲ್ಲ. ಅದೊಂದು ಉದ್ಯೋಗದ ರೀತಿನೋ ಅಥವಾ ಬಿಸ್ನೆಸ್ ರೀತಿನೋ ಆಗ್ಬಿಟ್ಟಿದೆ. ಇಷ್ಟು ಬಂಡವಾಳ ಹಾಕೋದು, ಒಂದಿಷ್ಟನ್ನು ತೆಗೆಯೋದು. ಅಂಥವ್ರಿಗೆ ಪಿಂಚಣಿ ಇದೆ, ಪೆನ್ಷನ್ ಕೊಡ್ತಾರೆ. 2 ಸರಿ ಗೆದ್ರೆ 2 ಸರಿ ಪೆನ್ಷನ್ ಬರುತ್ತಂತೆ. ಹಾಗಿರುವಾಗ ದೇಶ ಸೇವೆ ಅಂತಲೇ ಕನ್ಸಿಡರ್ ಮಾಡಿಕೊಂಡು ನನ್ನ ಪ್ರಾಣ ಇರುತ್ತೋ ಹೋಗುತ್ತೋ ಅನ್ನೋದನ್ನು ಲೆಕ್ಕಿಸ್ದೇನೆ ಗಡಿಗಳಲ್ಲಿ ಹೋರಾಟ ಮಾಡಿಕೊಂಡು ನಿಂತಿರೋ ಯೋಧರಿಗೆ ನಾವು ಸರಿಯಾದ ರೀತಿಯಲ್ಲಿ ಭದ್ರತೆ ಕೊಡದೇ ಇದ್ರೆ ಹೇಗೆ? ನೋಡಿ, ನಮ್ಮ ಜನರ ಪರಿಸ್ಥಿತಿ ಹೇಗಿದೆ, ಅಥವಾ ನಮ್ಮಗಳ ಮಿಡ್ಲ್ ಕ್ಲಾಸ್ ಅಥವಾ ಲೋ ಕ್ಲಾಸ್ ಜನರ ಪರಿಸ್ಥಿತಿ ಹೇಗಿದೆ ಅಂತಂದರೆ, 50,000 ಕೊಡ್ತಾರೆ ಅಗ್ನಿವೀರು, ನಿಮಗೆ ಯಾವುದೇ ಭದ್ರತೆ ಇಲ್ಲ, ನೀವು ಬರ್ರಿ ಅಂದರೂ ಬರ್ತಾರೆ. 20,000 ಕೊಡ್ತೀವಿ, ಅನಿವಾರ್ಯ, ನೀವು ಬರಲೇಬೇಕ್ರಿ ಅಂತ ಅಂದರೂ ಬರ್ತಾರೆ. ಯಾಕಂದರೆ ಒಂದು ದೇಶ ಸೇವೆಯ ಹೆಸರಿನಲ್ಲಾಗಿರ್ಬೋದು, ಅಥವಾ ಒಂದು 20,000 ರೂಪಾಯಿ ಆದರೂ ಬರುತ್ತೆ, ಪರವಾಗಿಲ್ಲ, ಹೆಂಗೋ ಜೀವನ ನಡೆಯುತ್ತೆ. ಅದರ ಜೊತೆಗೆ ದೇಶದ ರಕ್ಷಣೆಯ ಕೆಲಸಕ್ಕೆ ನಾವು ಹೋಗ್ತಾ ಇರೋದು. ಹಾಗೆ ಅದರ ಜೊತೆಗೆ ರಿಟೈರ್ಡ್ ಆಗುವಾಗ ಅಂದರೆ ಒಂದು 5 ವರ್ಷ ಬಿಟ್ಟು ಹೊರಗಡೆ ಬರುವಾಗ ಒಂದು ಲಂಸಮ್ ಅಮೌಂಟ್ ಆದರೂ ಬರುತ್ತೆ, ಏನೋ ಒಂದು ಮಾಡ್ಕೊಳ್ಳೋಣ, ಅದರ ಜೊತೆಗೆ ದೇಶ ಸೇವೆ ಕೆಲಸಕ್ಕೆ ಹೊರಟಿದ್ದೀವಿ ಅನ್ನೋ ಒಂದು ಅನಿವಾರ್ಯತೆ, ಸಂದಿಗ್ಧ ಪರಿಸ್ಥಿತಿಯನ್ನು ಸರ್ಕಾರಗಳು ಏನಾದರೂ ದುರುಪಯೋಗ ಮಾಡ್ಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ಅಗ್ನಿವೀರ್ ಅನ್ನೋದು ಒಂಥರ ಕಾಂಟ್ರಾಕ್ಟ್ ಬೇಸಿಸ್ ಇದ್ದಂಗೆ. ನೋಡಪ್ಪ, ನಾವು ನಿಮ್ಮನ್ನು ಕೆಲಸ ಕರ್ಕೊಳ್ತಾ ಇದ್ದೀವಿ, ನೀವು ಕೆಲಸ ಮಾಡೋಷ್ಟು ದಿನ ಇಷ್ಟು ದುಡ್ಡನ್ನು ಕೊಡ್ತೀವಿ, ಅದಾದಮೇಲೆ ನಿಮ್ಮ ಪ್ರಾಣಕ್ಕೆ ಅಂತ ಇಷ್ಟನ್ನು ಫಿಕ್ಸ್ ಮಾಡಿದ್ದೀವಿ, ನಿಮ್ಮ ಪ್ರಾಣ ಹೋದರೆ ಇಷ್ಟು ದುಡ್ಡಂತೂ ಬರ್ತದೆ, ಅದಕ್ಕೆ ನಾವು ಕೊಟ್ಟಿರೋ ರೇಟ್ ಅದು. ಅದರ ಜೊತೆಗೆ ನೀವು ಇಲ್ಲಿಂದ ಹೊರಗಡೆ ಹೋದ ಮೇಲೆ ನಿಮಗೆ ಒಂದು 10 ಲಕ್ಷನೋ 15 ಲಕ್ಷನೋ ಎಷ್ಟೋ ಕೊಡ್ತೀವಪ್ಪ, ಜೀವನ ಪೂರ್ತಿ ಬದುಕೊಳ್ರಿ ಅನ್ನೋ ಲೆಕ್ಕ. ನೋಡಿ, 5 ವರ್ಷ ಸಂಬಳ ತೊಗೊಂಡಿರ್ತಾರೆ ಅಗ್ನಿವೀರರು, ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ಕಡೆ ಮದುವೆ ಮಾಡಿಸ್ಬೇಕು. ಈ ಮದುವೆ ಮಾಡಿಸ್ಬೇಕು ಅಂತಂದರೆ ಯಾವ ಆಧಾರದ ಮೇಲೆ ಮದುವೆ ಮಾಡಿಸ್ಬೇಕು? ಅಗ್ನಿವೀರರಿಗೆ ಇನ್ಕಮ್ ಬರ್ತಾ ಇದೆ ಅಂತ ಅಂದ್ಕೊಂಡು ಮದುವೆ ಮಾಡಿಸ್ಬೇಕಾ, ಅಥವಾ ಏನು ಇನ್ಕಮ್ ಇಲ್ಲ, ಇನ್ನೊಂದು 5 ವರ್ಷ ಆದಮೇಲೆ ಹೊರಗಡೆ ಬಂದಮೇಲೆ ಏನು ಕೆಲಸ ಮಾಡ್ತಾರೆ ಇವರು ಅಂತ ಮೊದಲೇ ಕೇಳಿಕೊಂಡು ಅದಕ್ಕೆ ಪ್ರೀ ಪ್ಲಾನ್ ಆಗಿ ಫಿಕ್ಸ್ ಮಾಡಿಕೊಂಡು ಮದುವೆ ಮಾಡಿಸ್ಬೇಕಾ? ಫಸ್ಟ್ ಆಫ್ ಆಲ್ ಅವ್ರು 5 ವರ್ಷ ಸರಿಯಾಗಿ ಮನೆಯಲ್ಲೇ ಇರೋದಿಲ್ಲ. 5 ವರ್ಷ ಆದ್ಮೇಲೆ ಆದರೂ ನೆಮ್ಮದಿಯಾಗಿರ್ತಾರೆ ಅಂತಂದರೆ ಹಣಕಾಸಿನ ಕೊರತೆ, ಪೆನ್ಷನ್ನೂ ಇಲ್ಲ. ಹಿಂಗದು ಸಾಧ್ಯ? ತುಂಬ ಕಷ್ಟ ಅಲ್ವಾ? ಮದುವೆ ಆಗೋದಾಗಲಿ, ಅವ್ರ ಭವಿಷ್ಯನೂ ಅವ್ರು ರೂಪಿಸ್ಕೋಬೇಕು ಅಂತಂದಾಗ ಮದುವೆ ಆಗಬೇಕು, ಮಕ್ಕಳು ಮಾಡ್ಕೋಬೇಕು, ಅದ್ರ ಜೊತೆಗೆ ಒಂದು ಅನಿಶ್ಚಿತತೆ ಇರುತ್ತೆ. ನೋಡಿ, ಬಂದಮೇಲೆ ಹಿಂಗೆ ಅನ್ನೋದು. 1947ರಲ್ಲಿ ಏನು ಸ್ವಾತಂತ್ರ್ಯ ಬಂತು, ಅದಾದ ನಂತರದಲ್ಲೂ ಸೈನ್ಯದಲ್ಲಿದ್ದರು, ಅವರಿಗೆಲ್ಲ ಸಂಬಳ ಕೊಟ್ಟಿದೆ ಸರ್ಕಾರ. ಅಂದರೆ ಈ ಹಿಂದಿನ ಪರಿಸ್ಥಿತಿಗಿಂತ ಇವತ್ತಿನ ಪರಿಸ್ಥಿತಿ ಕೆಟ್ಟದಾಗಿದೆಯಾ ನನ್ನ ಪ್ರಶ್ನೆ. ಸರ್ಕಾರದ ಬೊಕ್ಕಸದಲ್ಲಿ ಖಾಲಿ ಆಗತ್ತೆ, ಸರ್ಕಾರಕ್ಕೆ ಹೊರೆ ಬೀಳುತ್ತೆ, ಹಾಗೆ ಹೀಗೆ ಅಂತ ಮಾತಾಡುವಂಥ ನಾವು, ಗಡಿಗಳೇನು ಜಾಸ್ತಿ ಆಗಿಲ್ಲ, ಸೈನ್ಯದ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿರ್ಬೋದು ಅಷ್ಟೇ. ಇವತ್ತು ನಾವು ಅಷ್ಟು ಮುಂದುವರೆದಿದ್ದೀವಿ, ಇಷ್ಟು ಮುಂದುವರೆದಿದ್ದೀವಿ ಅಂತ ಮಾತಾಡ್ತೀವಿ.
ಹೌದು, ಹೊಸ ಹೊಸದೆಲ್ಲ ಬಂದು ಸೇರ್ಕೊಳ್ತಾ ಇರುತ್ತೆ ಸೈನ್ಯದಲ್ಲಿ, ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಂದ ಮಾತ್ರಕ್ಕೆ ಅವರಿಗೆ ಭದ್ರತೆನೇ ಕೊಡದೇ ಇದ್ರೆ ಹೇಗೆ? ಈಗ ರಾಜಕಾರಣಿಗಳು ದೇಶ ಸೇವೆಯನ್ನು ಮಾಡಲ್ಲ, ರಾಜಕಾರಣಿಗಳ ಮಕ್ಕಳು 99.9% ಯಾರು ಕೂಡ ಮಿಲಿಟರಿನಲ್ಲಿ ಆರ್ಮಿನಲ್ಲಿ ಇರಲ್ಲ. ಅಕಸ್ಮಾತ್ ಬಾರ್ಡ್ರಿಗೆ ತಮ್ಮ ಮಕ್ಕಳನ್ನ ಕಳಿಸಿದ್ದಿದ್ರೆ ಇವತ್ತು ಇಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಒಂದಷ್ಟು ಯೋಚನೆ ಮಾಡೋರು, ಅವರ ಬದುಕು ಚೆನ್ನಾಗಾಗ್ಲಿ ಅಂತ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋರು ನಮ್ಮ ರಾಜಕಾರಣಿಗಳು. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಹೋರಾಟ ಮಾಡ್ತಾವ್ರೆ ಅಂತಂದಾಗ, ಅಥವಾ ಗಡಿಗಳಲ್ಲಿ ನಿಂತಿದ್ದಾರೆ ಅಂತಂದಾಗ, ಅವರಿಗೆ ನಿಶ್ಚಿಂತೆಯಾಗಿ ಕೆಲಸ ಮಾಡಲಿಕ್ಕೆ ನಾವು ಬಿಡಬೇಕು. ಇಲ್ಲ ಅಂತಂದ್ರೆ ಆ ವ್ಯಕ್ತಿಯ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ, ಅಯ್ಯೋ ನನಗೆ ಇನ್ನೊಂದು 2 ವರ್ಷ ಉಳಿತು, ಅಯ್ಯೋ ನನಗೆ ಇನ್ನೊಂದು 3 ವರ್ಷ ಉಳಿತು, ಹೋದ್ಮೇಲೆ ಏನು ಕತೆ, ಮುಂದಿನ ಬದುಕು ಹಿಂಗೆ, ಬರೋ 20 ಲಕ್ಷದಲ್ಲಿ ನಾನು ಯಾರ್ಯಾರಿಗೆ ಕೊಡಬೇಕು, ಏನೇನು ಮಾಡಬೇಕು, ತಂಗಿ ಮದುವೆ ಮಾಡಬೇಕು, ಅಕ್ಕನ ಮದುವೆ ಮಾಡಬೇಕು, ತನ್ನ ಮದುವೆ, ತನ್ನ ಮಕ್ಕಳು, ಮುಂದಿನ ಭವಿಷ್ಯ ಹೆಂಗೆ, ಇದೆಲ್ಲದರ ಬಗ್ಗೆ ಯೋಚನೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ? ಅದರ ಜೊತೆಗೆ ಕೆಲವರು ಮಾತಾಡ್ತಾರೆ, ಹೊರಗಡೆ ಬಂದ ಮೇಲೆ ಪ್ರೈವೇಟೈಸೇಷನಲ್ಲಿ ಅವರಿಗೆ ಇಷ್ಟು % ಅಂತ ಕೊಡಬೇಕು, ಅಷ್ಟು % ಅಂತ ಕೊಡಬೇಕು ಅಂತೇಳಿ. ಪ್ರೈವೇಟ್ ಕಂಪನಿಗಳಿಗೆ ಹೋದಾಗ ಯಾವ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ? ಅವ್ರನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಲ್ಲಿಸ್ಕೊಳ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನು ಮಾಡಲ್ಲ. ದೇಶದ ಗಡಿಗಳಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ಕೊಂಡು ಬಂದವರಿಗೆ ಯಾವುದೋ ಒಂದು ಕಂಪನಿಯ ಬಾಗಿಲಲ್ಲಿ ನಿಲ್ಲಿಸಿದ್ರೆ ಅವರ ಆತ್ಮಸ್ಥೈರ್ಯ ಏನಾಗಬೇಡ ಯೋಚನೆ ಮಾಡ್ತಾರ ಸರ್ಕಾರಗಳು? ನೋಡಿ, ಮೊದಲೇ 5 ವರ್ಷ ಏನನ್ನೂ ಓದಿರಲ್ಲ, ಅಷ್ಟೊತ್ತಿಗೆ ಮಕ್ಕಳು ಅಥವಾ ಮದುವೆಗೋ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಂಗಿರುವಾಗ ಅಲ್ಲಿಂದ ಬಂದ ಮೇಲೆ ವರ್ಷಗಟ್ಟಲೆ ಕೂತ್ಕೊಂಡು ಓದೋವಷ್ಟು ತಾಳ್ಮೆ, ಪೇಷನ್ಸು ಖಂಡಿತ ಯಾರಿಗೂ ಇರಲ್ಲ. ಹಾಗಿದ್ದಾಗ ಹೊರಗಡೆ ಏನು ಓದ್ತಾ ಇದಾರಲ್ಲ, ಪೊಲೀಸ್ ಕೆಲಸಕ್ಕೋ ಮತ್ತೊಂದು ಕೆಲಸಕ್ಕೋ ಓದ್ತಾ ಇದಾರಲ್ಲ, ಅವರಿಗೆ ಅವರು ಕಾಂಪೀಟ್ ಮಾಡಕ್ ಆಗತ್ತಾ? ಬಹಳ ಅಂದ್ರೆ ಬಹಳ ಕಷ್ಟ. ಅದು ಒಂದು 25% ಅಲ್ಲೇ ಉಳಿಸ್ಕೊಳ್ತಾರೆ ಅನ್ನೋ ಒಂದು ಮಾತಿದೆ. ಅದ್ರ ಜೊತೆಗೆ ಒಂದು 50% ಜನಕ್ಕಾದ್ರೂ ಉದ್ಯೋಗಕ್ಕೆ ಇವರು ಆದ್ಯತೆ ಮಾಡಿಕೊಟ್ಬಿಟ್ರೆ, ಇನ್ನೊಂದು 25% ಜನಕ್ಕೆ ಯಾರಿಗೆ ಉದ್ಯೋಗ ಸಿಕ್ಕಿರಲ್ವೋ ಅವ್ರಿಗೆ ಕನಿಷ್ಠ ಪೆನ್ಷನ್ ಆದರೂ ಕೊಡ್ಬೇಕಪ್ಪ. ತಿಂಗಳಿಗೆ ಇವತ್ತಿನ ರೇಟಿಗೆ ಒಂದು 10,000 ಕೊಡಲಿ ಬೇಡ ಅನ್ನಲ್ಲ. ಅದೊಂದು 15 ಲಕ್ಷ ಬರೋದಕ್ಕಿಂತ ಹೆಚ್ಚಾಗಿ ಆ 10,000 ಏನಿದೆಯಲ್ಲ, ಆದರೆ ಅದು ಹೋಗ್ತಾ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಏನೋ ಒಂದು ಬದುಕಿಗೆ ಆಧಾರ ಇದೆ ಅನ್ನೋ ಒಂದು ಧೈರ್ಯದ ಮೇಲೆ ಆ 15 ಲಕ್ಷದಲ್ಲಿ ಅವ್ರು ಏನಾದರೂ ಬಿಸ್ನೆಸ್ಸನ್ನು ಮತ್ತೊಂದನ್ನು ಮಾಡ್ಕೊಳ್ತಾರೆ. ಅದನ್ನೇ ಕಳ್ಕೊಂಡು ಬಿಸ್ನೆಸ್ಸಿಗೆ ಹಾಕಿ ಏನೋ ಒಂದು ಕೈ ಸುಟ್ಕೊಂಡು ನಾಳೆ ಲಾಸ್ ಆಯಿತು ಅಂತಂದರೆ ಏನು ಮಾಡೋದು ಅನ್ನೋ ಒಂದು ಯೋಚನೆ ಬರುತ್ತೆ. ತುಂಬ ಕಷ್ಟ ಇದೆ. ಕೆಲವೊಂದು ರಾಜಕಾರಣಿಗಳು ಬರೀ ಹಣದ ದೃಷ್ಟಿಯಿಂದ ನೋಡ್ತಾರೆ. ಅಂದರೆ ಒಳಗಡೆ ಸೇರ್ಕೊಂಡ ಮೇಲೆ ಇವತ್ತೇನೋ ಅನಿವಾರ್ಯತೆಗೆ ಸೇರ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ, ಬಟ್ ಅದು ಹೊರಗಡೆ ಬಂದ ಮೇಲೆ ನಿಜವಾದ ಸಮಸ್ಯೆಗಳು ಶುರುವಾಗುತ್ತೆ. ಇವತ್ತು ಆ ಕುಟುಂಬ ನಮಗೆ ಈ ಒಂದು ಸ್ಕೀಮಿಂದ ಹೊರಗಡೆ ಇಡಿ, ಅಥವಾ ಅಗ್ನಿವೀರ ಒಂದು ಸ್ಕೀಮನ್ನೇ ನೀವು ತೆಗೆದಾಕ್ಬಿಡಿ, ಬೇಡ ಇದು ಸರಿ ಇಲ್ಲ ಅಂತ ಇವತ್ತು ವಾದ ಮಾಡ್ತಾ ಇದೆ. ಅವ್ರಿಗೆ ಹೋಗೋಕ್ಕಿಂತ ಮುಂಚೆನೂ ಅವ್ರಿಗೆ ಗೊತ್ತಿತ್ತು, ಅಗ್ನಿವೀರ್ ಅಂತಲೂ ಗೊತ್ತು, ಬರುವಾಗ 15 ಲಕ್ಷ ಬರುತ್ತೆ, 20 ಲಕ್ಷ ಬರುತ್ತೆ ಅಂತಲೂ ಗೊತ್ತು, ಅಕಸ್ಮಾತ್ ಹುತಾತ್ಮರಾದರೆ ಇಷ್ಟು ಬರುತ್ತೆ ಅಂತಲೂ ಗೊತ್ತು. ಆದರೂ ಕಳಿಸಿದ್ರು. ಯಾಕೆ? ಅನಿವಾರ್ಯತೆ ಮತ್ತು ದೇಶಭಕ್ತಿ ಇವೆರಡೂ ಒಟ್ಟೊಟ್ಟಿಗೆ ಇರುತ್ತೆ. ಕನಿಷ್ಠ ಪೆನ್ಷನ್ ಆದರೂ ಕೊಡಲಿ ಅಂತ ನನ್ನ ಅಭಿಪ್ರಾಯನಪ್ಪ. ಇಲ್ಲಿವರೆಗೂ ವಿಡಿಯೋ ನೋಡಿದಿರಿ, ನಿಮಗೇನು ಅನಿಸಿದೆ ಕಮೆಂಟ್ ಮಾಡಿ ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತೆ ಇಂಥದ್ದೇ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.